ಗಾಳಿ ಈಚಿಂದ ಬಂತಲ್ಲ, ಗಾಳಿ ಈ ಸೈಡ್ ಹೊಡಿತಿದ್ದಂತೆ ಮುಂದೆ ಇಲ್ಲ. ಹೌದಾ? ಇಷ್ಟವಾಗ್ತು ಅಂತ ಹೇಳ್ತಾರೆ. ಇವತ್ತು ನೋಡಿದ್ರೆ ಈ ಕಡೆ ಬೀಳ್ತೈತೆ ಗಾಳಿ. ಗಾಳಿ ಈಚಿಂದ ಬರ್ತಾ ಉಂಟು. ಒಬ್ಬ ಮೀನುಗಾರ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿರ್ತಾನೆ. 2 ದಿವಸ ಆಯಿತು. ಇಲ್ಲಿನ ಒಂದು ಫೈರ್ ಬ್ರಿಗೇಡ್ನವರು ಜಂಟಿಯಾಗಿ ಪಾಂಡಾಪುರದವರು, KRS ಇನ್ಸ್ಪೆಕ್ಟರ್ ರಮೇಶ್ ಸರ್ ಹಾಗೂ ಸ್ಥಳೀಯರು ಹುಡುಕಾಡಿದ್ದಾರೆ. ಅಲ್ಲಿ ನಿಂತ ನೋಡಿದಾಗ ಇದೇ ನೆರ ಇದೆ. ಈ ನೆರದಲ್ಲಿ ಇದ್ದ ಅವನು. ಆಮೇಲೆ ಫುಲ್ ಮಳೆ ಜೋರ ಆಗುತ್ತಲ್ಲ, ಆಮೇಲೆ ಕಾಣಿನ ಅವಾಗ ಬೇಗನೆ ಪತ್ತೆ ಮಾಡಿಕೊಟ್ರು. ಅವ್ರಿಗೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಕೇವಲ ಕುಟುಂಬ ಕಣ್ಣೀರು ಹಾಕೋದು 2 ದಿನದಿಂದ ನೋಡೋಕ್ಕಾಯ್ತಲ್ಲ. ಮತ್ತು ಸಾರ್ವಜನಿಕರೆಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಕ್ಕಪಕ್ಕ ಹಳ್ಳಿ ಇರ್ಬೋದು, ಹಿರಿಯರಹಳ್ಳಿ ಗ್ರಾಮಸ್ಥರೆಲ್ಲ ನಮ್ಗಿಂತ ಜಾಸ್ತಿ ಅವರೆಲ್ಲ ನದಿ ಸುತ್ತ ಹುಡುಕ್ತಾಯಿದ್ರು. ಯಾಕಂದರೆ ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ದ ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ನಮಗೆ ಮೈಸೂರಿನ ಗಿರಿಯಾರ್ ಎಂಬ ಗ್ರಾಮದಲ್ಲಿ ಹತ್ತಿರದ ಹೊಳೆಯಲ್ಲಿ ಮೀನು ಹಿಡಿಯಲು ಹೋಗಿ ಒಬ್ಬರು ಆಕಸ್ಮಿಕವಾಗಿ ಕಾಲ್ಜಾರು ಮಧು ಎನ್ನುವರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. 2 ದಿನ ಆಯಿತು. ಅವರ ದೇಹ ಸಿಗದೆ ಅವರ ಮನೆಯವರು ತುಂಬ ದುಃಖದಲ್ಲಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಆ ದೇಹ ಸಿಗಲಿ. ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ನಾವೀಗ ಹೋಗ್ತಾ ಇದ್ದೀವಿ. ಇನ್ನೂ ಸಹ 6 ಗಂಟೆ ಉಂಟು ಇಲ್ಲಿಂದ. 1 ಗಂಟೆ ಮಧ್ಯಾಹ್ನ ಅಲ್ಲಿ ಮುಟ್ತೇವೆ. ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ಮನೆಯವರಿಗೆ ದೇಹ ಸಿಗಲಿ ಅಂತ. ಮಧು ಅವರು ಬಿದ್ದ ಜಾಗಕ್ಕೆ ನಾವು ಬರ್ತಾ ಇದ್ದೇವೆ. ಅಲ್ಲಿ ನಿಂತ ನೋಡಿದಾಗ ಇದೇ ನೆರ ಇದೆ. ಈ ನೆರದಲ್ಲಿ ಇದ್ದ ಅವನು. ಆಮೇಲೆ ಫುಲ್ ಮಳೆ ಜೋರ ಆಗ್ಬಿಡ್ತಲ್ಲ, ಆಮೇಲೆ ಕಾಣಿನ ಅವಾಗ ಅಲ್ಲಿಂದ ಬರ್ತಿದ್ದೆ ಇಲ್ಲಿಗೆ ದಡಕ್ಕೆ ಇಲ್ಲಿ ಬರ್ಬೇಕಾರೆ ಈ ನೆರದಲ್ಲಿ ಇದ್ದ ಅವನು. ಈ ನೆರದಲ್ಲಿ ಇಲ್ಲಿಂದ ಒಂದು 25 ಮೀಟರ್ ಅಲ್ಲೇ ಮನೆ ಕಾಣಿಸ್ತಿಲ್ಲ. ಮನೆಯಿಂದ ನೋಡ್ತಾ ಇದ್ದಿಲ್ಲ ನೀನು ಅಷ್ಟೇ ಸರ್. ಅದಕ್ಕೆ ನಿಮ್ಗೊಂದು ಐಡಿಯಾ ಇದ್ರೆ ಅದು ಒಳ್ಳೆ ಆಗ್ತದೆ. ಹಾಗಾದ್ರೆ ಈ ಕಡೆ ನೋಡ್ತೇವೆ. ಎಲ್ಲ ಬಂದ್ಬಿಡ ಇದಕ್ಕೆ ಬರ್ರಿ, ಯಾರು ಮುಂದಕ್ಕೆ ಬರ್ಬಿಡ. ನೋಡಿ, ಈಗ ತಾನೇ ಕಾರ್ಯಾಚರಣೆ ಶುರು ಮಾಡಿದರು ಈಶ್ವರನ ಸರ್. ಒಂದು ಫೈರ್ ಬ್ರಿಗೇಡ್ ಹೋಗ್ತಕ್ಕೆ ಅಂತ. ಸರಿ ಸರ್, ಫೈರ್ ಬ್ರಿಗೇಡ್ ಎಲ್ಲಿ? ಅದು ಫೈರ್ ಪಾಂಡಪುರ. ಪಾಂಡಪುರ. ಹೌದು. KRS ಪೊಲೀಸ್ ಸ್ಟೇಷನ್ ಬಿಡಿಸಿದ್ರು. ಬ್ಯಾಂಕ್ ವಾಟರ್ KRS ಆ ಪಕ್ಕ ಕುಂತಲ್ಲ ಪಾಂಡಪುರ ನಮ್ಮ ಒಳ್ಳೆ ನಂಟಿತ್ತು. ಕೇರ್ಪೇಟೆ ಬನ್ನಿ. ಅದರಿಂದ ಮಂಡ್ಯ, ಅದರಿಂದ ಕೇರ್ಪೇಟೆಯಿಂದ ಅಲ್ಲಿ ಬಂದಿದ್ದೀವಿ ಪಾಂಡಪುರ. ಸೇಮ್ ಟೈಮ್ ಸುಮಾರು DP ಇದೆ ಸರ್. ಯಾಕಂದರೆ ಬೆಳಿಗ್ಗೆ ಕಲ್ಲು ರೋಡಲ್ಲಿ 50 ತನಕ DP ಇದೆ. ರಾತ್ರಿಲಕ್ಕೆ ಸಿಗ್ತಾನೆ ಇರಲಿಲ್ಲ. ಇಲ್ಲಿದೆ ಸರ್. ಎಲ್ಲ ಹತ್ರ ಹೋಗಿದ್ವಿ ನಾವು. ಇಲ್ಲಿ ಸ್ವಲ್ಪ ಕಡಿಮೆ ಐತೆ, ಒಳಗಡೆ ಡೀಪ್ ತುಂಬ ಇದೆ. ಡೀಪ್ ಬೇರೆ ಕಿವಿ ನೋವು ಜಾಸ್ತಿ ಡೀಪ್ ಆದರೆ ಕಿವಿ ನೋವು. ಅದೆಲ್ಲ ಬ್ಯಾಕ್ ಡ್ಯಾಮು ಸರ್. ಡ್ಯಾಮ್ KRS ಡ್ಯಾಮ್. ಈ ಕಡೆ ಬರಲಿ, ಬೋಟ್ ಆಚೆಗೆ ಹೋಗಿ ಸರಿ ಆಗ್ತದೆ. ಅವನು ಗಾಳಿ ಈಚಿಂದ ಬಂತಲ್ಲ, ಹೇಳ್ತಾರೆ. ಗಾಳಿ ಈ ಸೈಡ್ ಹೊಡಿತಿದ್ದಂತೆ ಮುಂದೆ ಇಲ್ಲ. ಇಷ್ಟವಾಗ್ತು ಅಂತ ಹೇಳ್ತಾರೆ. ಇವತ್ತು ನೋಡಿದ್ರೆ ಈ ಕಡೆ ಬೀಳ್ತೈತೆ ಗಾಳಿ. ಗಾಳಿ ಈಚಿಂದ ಬರ್ತಾ ಉಂಟು. ನಾನು ಅದನ್ನ ಬೆಳಗ್ಗೆ ಅಬ್ಸರ್ವ್ ಮಾಡಿದೆ. ಮ್ಯಾಕ್ಸಿಮಮ್ ಈ ಕಡೆಗೆ ಬೀಳೋದು ಅಂತ. ಸೇಲಿಂಗ್ ಬೋಟ್ ಒಂದು ಬಂದಿತ್ತು ಸರ್ ಮತ್ತೆ. ಅದರಲ್ಲಿ ಇಬ್ಬರು ಡೆತ್. ಯಾವುದರಲ್ಲಿ? ಸೇಲಿಂಗ್ ಬೋಟಲ್ಲಿ ಆ ಕಡೆ ಅವ್ರದ್ದು ಇದೆಯಲ್ಲ ಆ ಬೋಟ್, ಆ ಥರ ಬೋಟಲ್ಲಿ ಹೋಗಿದ್ದು ಫ್ಯಾಮಿಲಿ ಇಬ್ಬರು ಡೆತ್ ಆಗಿದೆ. ಅವ್ರದ್ದು ಲೈಫ್ ಜಾಕೆಟ್ ಹಾಕೊಂಡಿದ್ದು ಬಾಡಿ ಒಂದು ಪ್ಯಾನಿಕ್ ಅಟ್ಯಾಕ್ ಆಗಿ ಮತ್ತೆ ಬೋಟ್ ಅಡಿಗೆ ಬಿದ್ದರೂ ಸಹ ಸಾಯ್ತಾರೆ. ಬೋಟ್ ಅಡಿಗೆ ಸಿಗಾಕೊಂಡ್ರೆ ಬೋಟ್ ಅಡಿಗೆ ಸರ್. ಸರ್ ಇಲ್ಲ ಸರ್. ಆ ನಟನೆಗೆ ಮೆಲ್ಲ ಮೆಲ್ಲ ಮೆಲ್ಲ. ಬಲೆ ಸಿಕ್ಕಿದ ಜಾಗಕ್ಕೆ ಅಲ್ಲ ಅಲ್ಲಿ ಗಂಟೆ ನಮ್ಮ ಬೋಟ್ ಹೊಡೀರಿ ಅವರು. ಅಲ್ಲಿ ಅಲ್ಲಿಂದ ಕಟ್ ಮಾಡ್ತಾರೆ. ಮೆಲ್ಲ ಮೆಲ್ಲ ಹೋಗಿ.
ನಿಧಾನ ತುಂಬ ಜೋರಾಗಿ ಬೇಡ ನಿಧಾನಕ್ಕೆ. ಅಲ್ಲಲ್ಲ ನಿಧಾನಕ್ಕೆ ಒಂದು ಸೆಂಟರ್ ಪಾಯಿಂಟ್ ಅವ್ರು ಮಾಡ್ಕೊಂಡ್ರೆ ಅಲ್ಲಿಂದ ಇದು ಮಾಡ್ತಾರೆ. ಇದು ಆ ಸೈಡ್ ಹೋದ್ರೆ ಎಲ್ಲಿ ಹೋಗ್ತದೆ? ಆ ಸೈಡ್ ಎಲ್ಲ ಫ್ಯಾನ್ ಮೇಲ್ಲ ಅಣ್ಣ, ಅಡಿಗೆ ಬಿಡಬೇಡಿ, ತಲೆಗೆ ತಾಗ್ತದೆ ಮತ್ತೆ. ತಪ್ಪಿಸಿ, ಇಲ್ಲಿ ತಪ್ಪಿಸಿ. ಕರೆಕ್ಟ್ ಒಂದು ಹಗ್ಗವನ್ನು ಕರೆಕ್ಟ್ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಅವರದ್ದೇ ಬಲ್ಲ ಈಗ ಬಂತು ಇಲ್ಲಿ ನಿಲ್ಲಿ ಬರ್ತೇವೆ ನಾವೆಲ್ಲ, ಆಯ್ತಾ? ಬರ್ತೇವೆ ಎಲ್ಲ ಗಾಬರಿ ಆಗ್ಬೇಕು. ನಿಧಾನ ಹಿಂದಕ್ಕೆ ಸರಿ ಯಾವ ತಾಲೂಕು ಯಾವುದು? ಹಿರಿಯ ಗ್ರಾಮದಲ್ಲಿ ಒಬ್ಬ ಮೀನುಗಾರ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿರ್ತಾನೆ. 2 ದಿವಸ ಆಯಿತು. ಇಲ್ಲಿನ ಒಂದು ಫೈರ್ ಬ್ರಿಗೇಡ್ನವರು ಜಂಟಿಯಾಗಿ ಪಾಂಡಾಪುರದವರು ಹಾಗೂ ಸರ್ KRS ಇನ್ಸ್ಪೆಕ್ಟರ್ ರಮೇಶ್ ಸರ್ ಹಾಗೂ ಸ್ಥಳೀಯರು ತುಂಬವಾಗಿ ಇಲ್ಲಿ ಹುಡುಕಾಡಿದ್ದಾರೆ. ಇವಾಗ ನಾವು ಅವ್ರ ಜೊತೆಗೆ ನಮ್ಮ ಫೈರ್ ಬ್ರಿಗೇಡ್ನವರೊಟ್ಟಿಗೆ ಹಾಗೂ ಸಾರೊಟ್ಟಿಗೆ ಹಾಗೂ ಇಲ್ಲಿನ ಎಲ್ಲ ಸ್ಥಳೀಯರು ಎಲ್ಲ ಸೇರಿ ತುಂಬ ಪ್ರಯತ್ನ ಪಟ್ಟಿದ್ದರಿಂದ ಈಗ ಸಮಯ 2 ದಿನ ಆಗಿ 3 ಗಂಟೆಗೆ ಅದು ಡಿಕಂಪೋಸ್ ಆಗಿ ನಾವು ನೀರು ಆಳದಲ್ಲಿ ಹುಡುಕುವಾಗ ಅದು ಮೇಲೆ ಬಂತು. ಇದರಿಂದ ಎಲ್ಲರೂ ಇಲ್ಲಿನ ದೇವರಾಗಲಿ ಏನಾಗ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ. ಅವ್ರಿಗೆ ಶಾಂತಿ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವರ ಆತ್ಮಕ್ಕೆ ಅಂತ ಹೇಳ್ತಾ, ಇವತ್ತು ಇಂಥ ಒಂದು ಘಟನೆ ಇನ್ನು ಎಲ್ಲೂ ಆಗಬಾರ್ದು. ಇನ್ನು ಇಂಥ ಒಂದು ಮೀನುಗಾರಿಕೆ ಹೋದಾಗ ಎಲ್ಲರೂ ಸಹ ಒಂದು ಲೈಫ್ ಜಾಕೆಟ್ ಅನ್ನು ಹಾಕೊಳ್ಳಿ. ಯಾಕೆಂದ್ರೆ ಆಕಸ್ಮಿಕವಾಗಿ ಏನಾದರೂ ತೊಂದರೆ ಆದರೆ ಲೈಫ್ ಜಾಕೆಟ್ ಹಾಕೊಂಡು ಮೀನುಗಾರಿಕೆ ಮಾಡಿ. ಯಾಕೆಂದ್ರೆ ನಾನು ತುಂಬಾ ಕಡೆ ಹೋದಾಗ ಇಂಥ ದೇಹಗಳು ತೆಗೆದಾಗ ಎಲ್ರಿಗೂ ಹೇಳ್ತೇನೆ, ಆದಷ್ಟು ನಾವು ಗಾಳಿ ಮಳೆ ಬರುವಾಗ ತುಂಬ ಇಂಥ ಸಂದರ್ಭದಲ್ಲಿ ಏನೋ ತೊಂದರೆ ಲೈಫ್ ಜಾಕೆಟ್ ಇದ್ರೆ ಏನೋ ತೊಂದರೆ ಆಗೋಲ್ಲ. ಯಾಕೆಂದ್ರೆ ಮೊನ್ನೆ ಸಹ ನಾವು ಜಲಂಧರದಲ್ಲಿ ಲೈಫ್ ಜಾಕೆಟ್ ಇದ್ದುಕೊಂಡು ಒಂದು ತಾಯಿ ಮತ್ತು ಮಗು ಮರಣಪಟ್ಟಿದೆ, ನೀವೆಲ್ಲ ನೋಡಿದ್ದೀವಿ. ಯಾಕೆಂದ್ರೆ ನಿನ್ನೆ ಸಹ ಇಲ್ಲಿ ಹಾಗೆ 2 ಜನ ಇದೇ ನೀರಲ್ಲಿ ಲೈಫ್ ಜಾಕೆಟ್ ಇದ್ಕೊಂಡು ನೀರಲ್ಲಿ, ಯಾಕೆಂದ್ರೆ ಬೋಟ್ನ ಅಡಿಭಾಗಕ್ಕೆ ಬಿದ್ದರೆ ಮೇಲ್ ಬರ್ಲಿಕ್ಕೆ ಆಗಲ್ಲ. ಅದೇ ರೀತಿ ಸೂಕ್ಷ್ಮವಾಗಿ ಲೈಫ್ ಜಾಕೆಟ್ ಹಾಕೊಂಡು ಮೀನುಗಾರಿಕೆ ಮಾಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾವು KRS ಪೊಲೀಸ್ ಠಾಣಾ ವತಿಯಿಂದ ಮತ್ತೆ ಪಾಂಡವಪುರ ಫೈರ್ ಬ್ರಿಗೇಡ್ ಅವರ ಜಂಟಿ ಸಹಯೋಗದಲ್ಲಿ ನಾವು ಸುಮಾರು ಹೊತ್ತು ಹುಡುಕ್ತಾ ಇದ್ವಿ. ನೀನೇನು ಹುಡುಕಿದ್ ನೋಡಿರ್ಬೋದು. ಇವತ್ತು ಬೆಳಗ್ಗೆನೂ ತುಂಬ ಪ್ರಯತ್ನ ಪಟ್ವಿ. ಆದರೆ ಈಶ್ವರ್ ಅವರು ಬಂದಮೇಲೆ ಅವ್ರು ಹೇಳಿದರು, ಬಂದ ತಕ್ಷಣ ಫಸ್ಟು ಪ್ಲೇಸ್ ಹೆಂಗಿದೆ ಏನು ಎತ್ತ ಅಂತ ಕೇಳ್ಕೊಂಡ್ರು. ಸರ್ ಎಷ್ಟರಲ್ಲಿ ಹುಡುಕ್ಬೋದು ಅಂತ ಪ್ಲ್ಯಾನ್ ಮಾಡಿದರು. ಅವ್ರು ಹುಡುಕ್ತಾ ಇದ್ದಂಗೆ ನಾವು ಬೋಟಲ್ಲಿ ಹೋಗಿ ಅಡಿಲೇ ಹುಡುಕ್ತಿದ್ದಂಗೆ ಬೇಗನೆ ಪತ್ತೆ ಮಾಡಿಕೊಟ್ರು. ಅವ್ರಿಗೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಕೇವಲ ಆ ಕುಟುಂಬ ಕಣ್ಣೀರು ಹಾಕೋದು 2 ದಿನದಿಂದ ನೋಡೋಕ್ಕಾಯ್ತಲ್ಲ. ಮತ್ತು ಸಾರ್ವಜನಿಕರೆಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಕ್ಕಪಕ್ಕ ಹಳ್ಳಿ ಇರ್ಬೋದು, ಗಿರಿಯಾರಹಳ್ಳಿ ಗ್ರಾಮಸ್ಥರೆಲ್ಲ ನಮ್ಗಿಂತ ಜಾಸ್ತಿ ಅವರೆಲ್ಲ ನದಿ ಸುತ್ತ ಹುಡುಕ್ತಾ ಇದ್ರು. ಯಾಕಂದರೆ ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ದು ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತು. ಆಮೇಲೆ ನಾವು ಈಗ ಮೀನುಗಾರಿಕೆ ಮಾಡೋರಿಗೆ ಚಿಕ್ಕ ಸಂದೇಶ ಹೇಳಬೇಕು ಅಂದರೆ, ತಾವು ದಯವಿಟ್ಟು ಮೀನುಗಾರಿಕೆಯನ್ನು ಅತಿ ಜೀವನನ ಮುಡುಪಾಗಿಟ್ಟು ಹೋದಾರ ಥರ ಹೋಯ್ತೀರಿ. ಅಟ್ಲೀಸ್ಟ್ ಲೈಫ್ ಜಾಕೆಟ್ ಇದ್ದರೆ ನಿಮ್ಮ ಜೀವ ಉಳಿತದೆ. ಯಾರಿಗೋಸ್ಕರ ಆಹಾರಕ್ಕೋಸ್ಕರನೇ ಒಂದು ವಸ್ತುನ ತಂದು ಮಾರಬೇಕು ಅನ್ನೋದು ಒಂದೇ ಅಲ್ಲ ನಿಮ್ಮಲ್ಲಿ. ನೀವೀಗ ಅಲ್ಲಿ ಒಳಗಡೆ ಹೋದಾಗ ನಿಮ್ಮ ಜೀವ ರಕ್ಷಣೆ ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೋಡಿದಾಗೆ ಲೈಫ್ ಜಾಕೆಟ್ ಇದ್ದರೆ ಅಟ್ಲೀಸ್ಟ್ ಸಾಯೋ ಸಂಭವ ತುಂಬ ಕಡಿಮೆ ಆಗಿರ್ತದೆ. ಹಾಗೆ ಈ ಕಾರ್ಯಾಚರಣೆಗೆ ಬಂದು ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದಂಥ ಈಶ್ವರ್ ಮಲ್ಪೆ ಆ್ಯಂಡ್ ಟೀಮ್ಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೀವಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಮತ್ತು ಅವ್ರ ಟೀಮು ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿ. ಮತ್ತು ಅವ್ರನ್ನ ಇಷ್ಟೊತ್ತು ಮಾತಾಡಿಸ್ದಾಗ ಹೇಳಿದ್ರು, ಕೇವಲ ಅದೊಂದು ಬಾಡಿನ ತೆಗೆಯೋದೊಂದೇ ಅಲ್ಲ, ಅವರು ಆ್ಯಂಬುಲೆನ್ಸ್ ಸೇವೆ ಸಹಿತ ಮಾಡ್ತಾರಂತೆ. ಸುಮಾರು ಸುತ್ತಮುತ್ತ ಗ್ರಾಮ ಪ್ರದೇಶದಲ್ಲಿ 24/7 ಯಾವುದೇ ಫೋನ್ ಬಂದರೂ ಪಿಕ್ ಮಾಡಿ ಮಾತಾಡ್ತಾರೆ. ನಾವು ಒಂದು ಫೋನ್ ಬಂದರೆ ಸ್ವಿಚ್ ಆಫ್ ಮಾಡ್ಕೊತಾರೆ ಎಷ್ಟೋ ಜನ. 1 ಸರಿ 2 ಸರಿ ಬಂದರೆ ಅವರು 24/7 ಒಂದು ಫ್ರೀ ಸರ್ವಿಸ್ನ ಮಾಡ್ತಾಯಿದ್ದಾರೆ. ಅವ್ರಿಗೆ ಅವ್ರ ಟೀಮ್ಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೆ ಆಲ್ ದಿ ಬೆಸ್ಟ್.
ಹಾಗೆ ನೀವೆಲ್ಲ ಇಂಥ ಒಂದು ವಿಡಿಯೋ ನೋಡುವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಉಂಟು ಈಶ್ವರ್ ಮಲ್ಪೆ ಅಂತ, ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿದೆ. ಯಾಕೆಂದ್ರೆ ಏನು ತೊಂದರೆ ಆದರೂ ಸಹ ನಮ್ಮ ಫೈರ್ ಬ್ರಿಗೇಡ್ ತಕ್ಷಣ ಬರ್ತಾರೆ. ಆವಾಗ ಅಲ್ಲಿ ಸಿಕ್ಕಿಲ್ಲ ಅಂದರೆ ಖಂಡಿತವಾಗಿ ನಾವು ಒಂದು ನಮ್ಮ ಫೋನ್ ನಂಬರನ್ನು ಹಾಕಿದ್ದೇವೆ. ನಿಮ್ಮ 24 ಅವರ್ಸಲ್ಲೇ ನಾವು ಬರ್ತೇವೆ. ಯಾಕೆ ನಿನ್ನೆ ಸಹ ಫೋನ್ ಮಾಡ್ತಿದ್ವಿ, ನಮ್ಮ ಬೇರೆ ಕೇಸಲ್ಲಿತ್ತು, ಅದಕ್ಕೆ ನಾವು ಡಿಕಂಪೋಸ್ ಆಗಿ ಆರೋದನ್ನ ಕಾಯ್ತಿದ್ವಿ. ಅದು ಬರಲಿಲ್ಲ ಅಂತ ಮತ್ತೆ ಬಂದು, ಯಾಕೆಂದರೆ ಮನೆಯವರ ದುಃಖ ನೋಡ್ಕೊಳ್ಳಿ ಸಾಕಾಗಲ್ಲ. ಯಾಕೆಂದ್ರೆ ತುಂಬ ದುಃಖದಲ್ಲಿರ್ತಾರೆ ಕುಟುಂಬದವರೆಲ್ಲ. ಒಬ್ಬರು ಕಳ್ಕೊಂಡು ಒಂದೊಂದು ತಾಯಿಗೆ ಒಂದೊಂದೇ ಮಕ್ಕಳು ಇರ್ತಾರೆ. ಅದರಿಂದ ಆದಷ್ಟು ಸುರಕ್ಷಿತವಾಗಿರಿ ಅಂತ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ತೇನೆ. ಎಷ್ಟೊತ್ತಾಗಿ ಸಂಜೆ ಈ ಊರ ಹೆಸರು ಆಕಸ್ಮಿಕವಾಗಿ ಇಲ್ಲಿ ಮೀನುಗಾರಿಕೆ ಬಂದಾಗ ಹುಡುಗ ಗಾಳಿ ಮಳೆ ಶುರುವಾದಾಗ ತೆಪ್ಪ ಮಗಚ್ಕೊಂಡು ಅವರು ನೀರಡಿಗೆ ಬಿದ್ದು ಮೃತಪಟ್ಟಿದ್ದಾರೆ. ನಮಗೆ ದುಃಖ ಆಗ್ತದೆ. ಯಾಕೆಂದ್ರೆ ನಾವು ಇಷ್ಟೇ ಹೇಳ್ಬೋದು, ಯಾಕೆಂದ್ರೆ ನಾವು ಆ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಎಲ್ಲರೂ ಕೊಡಲಿ. ಯಾಕೆಂದರೆ ಇದಕ್ಕೆ ತುಂಬ ಜಂಟಿಯಾಗಿ ಇಲ್ಲಿಗ ಗ್ರಾಮಸ್ಥರು ಎಲ್ಲರೂ ಬಂದು ಹುಡುಕಾಡಿದ್ದಾರೆ. ಅದರಲ್ಲೂ ಸಹ ಇಲ್ಲಿನ ಫೈರ್ ಬ್ರಿಗೇಡ್ನವರು, ಇಲ್ಲಿನ ಇನ್ಸ್ಪೆಕ್ಟರ್ ರಮೇಶ್ ಸರ್ ಹಾಗೂ ಎಲ್ಲ ಸ್ಥಳೀಯರೆಲ್ಲ ಹುಡುಕಾಡಿದ್ದಾರೆ. ಎಲ್ಲ ಈ ದೇವರ ಎಲ್ಲ ಅಭಿಮನ್ಯು ದೇವರ ಆಶೀರ್ವಾದದಿಂದ ಆ ದೇಹ 3 ದಿವಸ ಸಿಕ್ತು. ಇನ್ನು ಎಲ್ಲರೂ ಸುರಕ್ಷಿತವಾಗಿರಿ, ಎಲ್ಲರೂ ನಾನು ಕೈ ಮುಟ್ಕೊಳ್ತೇನೆ ಮೀನುಗಾರಿಕೆ ಬಂದಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.